ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದ MG ಔಟ್ಡೋರ್. ಸ್ನೇಹಿತರೆ, ಇವತ್ತು ಕಾಂತಾರ ಸಿನಿಮಾದ ಟ್ರೈಲರ್ ಬಿಡುಗಡೆ ಆಗಿದೆ. ಆ ಟ್ರೈಲರ್ ಬಗ್ಗೆ ರಿವ್ಯೂ ಮಾಡ್ತಾ ಇದ್ದೀನಿ. ವಿಡಿಯೋನ ಕೊನೆ ತನಕ ನೋಡಿ. ನಿಮ್ಗೆ ಇಷ್ಟ ಆಗ್ಬೋದು. ಇಷ್ಟ ಆದ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ರಿಷಬ್ ಶೆಟ್ಟಿ ಅವರ ಕಾಂತಾರ ಸಿನಿಮಾದ ಒಂದು ಟ್ರೈಲರ್ ಬಗ್ಗೆ ಜನರು ತುಂಬ ಒಂದು ವೇಟ್ ಮಾಡ್ತಾ ಇದ್ರು. ಅಂದಾಗೆ ಸಿನಿಮಾ ಚಿತ್ರತಂಡ ಅಪ್ಡೇಟ್ ಕೂಡ ಕೊಡ್ತಾ ಇದ್ರು. ಅಂದರೆ ಈ ಡೇಟಿಗೆ ಈ ಟೈಮ್ಗೆ ಸಿನಿಮಾದ ಒಂದು ಅಪ್ಡೇಟ್ ಇದು ಬರುತ್ತೆ ಅನ್ನೋದು ಮುಂಚಿತವಾಗಿ ತಿಳಿಸ್ತಾ ಇದ್ರು. ಬಟ್ ಅದೇ ಟೈಮಿಗೆ ಅದೇ ಡೇಟಿಗೆ ಇವತ್ತು ಆ ಸಿನಿಮಾದ ಒಂದು ಟ್ರೈಲರ್ ಬಿಡುಗಡೆ ಆಗಿದೆ. ಕನ್ನಡ, ತೆಲುಗು, ತಮಿಳು, ಮಲಯಾಳಂ, ಹಿಂದಿ. ಸ್ನೇಹಿತರೆ, ಕಾಂತಾರ ಸಿನಿಮಾದ ಒಂದು ಟ್ರೈಲರ್ ಬಗ್ಗೆ ಹೇಳೋದಾದ್ರೆ, ಅಂದರೆ ಇವಾಗ ರಿಲೀಸ್ ಆಗಿರೋ ಈ ಒಂದು ಟ್ರೈಲರ್ ಬಗ್ಗೆ ಸ್ನೇಹಿತರೆ ಒಂದು ಒಳ್ಳೆ ಒಂದು ಅದ್ಭುತವಾದ ಟ್ರೈಲರ್ ಅಂತಲೇ ಹೇಳ್ಬೋದು. ಸಿನಿಮಾದ ಒಂದು ಲೊಕೇಶನ್ಸ್ಗಳಾಗಿರ್ಬೋದು, ಆಮೇಲೆ ಆ ಒಂದು ಟ್ರೈಲರ್ನಲ್ಲಿ ನೋಡಿದಾಗ ಒಂದು ವಿಸುವಲ್ ಅಂದರೆ ಅಲ್ಲಿ ಶೂಟ್ ಮಾಡಿರೋ ಒಂದು ಕಾಡಿನ ಮಧ್ಯೆ ಸೆಟ್ ಹಾಕಿರೋ ರೀತಿ, ಆ ಮನೆಗಳು ಅವೆಲ್ಲ ತುಂಬ ಅದ್ಭುತವಾಗಿ ಮೂಡ್ ಬಂದಿದೆ. ಆಮೇಲೆ ಒಂದು ಸ್ಟೋರಿನೂ ಕೂಡ ಸ್ಟಾರ್ಟಿಂಗ್ ಟ್ರೈಲರಲ್ಲಿ ಒಂದು ಸ್ವಲ್ಪ ಗೊತ್ತಾಗುತ್ತೆ. ಬಟ್ ಒಂದು ಟ್ರೈಲರ್ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಯಾವ ಥರದ ಒಂದು ಸ್ಟೋರಿ ಇದೆ ಅನ್ನೋದು. ಥರದ ಒಂದು ಸಿನಿಮಾ ಅಂದರೆ ಒಂದು ರಾಜರ ಕತೆ ಹಾಗೂ ಒಂದು ಕಾಡು ಜನರ ಮಧ್ಯೆ ಒಂದು ದೈವಗಳದ್ದು, ಆಮೇಲೆ ಕಡೆಗೆ ಒಂದು ರಾಜ ಮನೆತನದ್ದು, ಈ ಥರದ ಒಂದು ಸ್ಟೋರಿ ಒಂದು ಸಿನಿಮಾ ಮುಖಾಂತರ ಜನರಿಗೆ ನೋಡೋಕ್ಕೆ ಒಂದು ತುಂಬ ಕುತೂಹಲ ಇರುತ್ತೆ. ಅದರಲ್ಲೂ ರಿಷಬ್ ಶೆಟ್ಟಿ ಅವರು ಕಾಂತಾರ ಸಿನಿಮಾಕ್ಕಿಂತ ಇದು ಕಾಂತಾರ ಮುಂದಿನ ಭಾಗದ ಸಿನಿಮಾದಲ್ಲಿ ಅವರ ಒಂದು ಬದಲಾವಣೆ ಚೇಂಜ್ ಆಗಿದೆ. ಅವರಿದ್ದ ಒಂದು ಮೈಕಟ್ಟು ಕೂಡ ಚೇಂಜ್ ಮಾಡ್ಕೊಂಡಿದ್ದಾರೆ. ಆಮೇಲೆ ಕಡೆ ಅವ್ರ ವೇಷಭೂಷಣ, ಆಮೇಲೆ ಸಿನಿಮಾದ ಒಂದು ಏನು ಟೋಟಲಿ ಆ ಸಿನಿಮಾಕ್ಕಿಂತ ಒಂದು 2 ಪಟ್ಟು ಅಂದರೆ ಮುಂದಿನ ಭಾಗಕ್ಕಂತಂದ್ರೆ ಬೇರೆ ಥರನ ಮಾಡಿದ್ದಾರೆ. ಆ ಥರದ ಒಂದು ಟ್ರೈಲರ್ ತುಂಬ ಅದ್ಭುತವಾಗಿದೆ. ಎಲ್ಲ ರೀತಿಯಿಂದ ಕೂಡ ಇರ್ಬೋದು. ಸಿನಿಮಾದ ಒಂದು ಟ್ರೈಲರ್ನಲ್ಲಿ ಒಂದು ಸ್ಟಂಟ್ ಆಗಿರ್ಬೋದು, ಆಮೇಲೆ ಕ್ಯಾಮ್ರಾ ವರ್ಕ್ ಆಗಿರ್ಬೋದು, ಆಮೇಲೆ ಪಾತ್ರಧಾರಿಗಳು ಒಬ್ಬೊಬ್ಬರೊಬ್ಬರನ್ನು ತೋರಿಸ್ತಾ ಹೋಗ್ತಾರೆ. ಅವ್ರನ್ನೂ ಕೂಡ ತುಂಬ ಚೆನ್ನಾಗಿ ತೆಗೆದಿದ್ದಾರೆ ಅಂತ ಹೇಳ್ಬೋದು. ಕ್ಯಾಮ್ರಾ ವರ್ಕ್ ಆಗಿರ್ಬೋದು, ಆಮೇಲೆ ಅವ್ರು ಹಾಕಿರೋ ಒಂದು ಕಾಸ್ಟ್ಯೂಮ್ ಆಗಿರ್ಬೋದು. ಅಂದರೆ ಇನ್ನೊಂದು ಟ್ರೈಲರ್ ವೀಕ್ಷಣೆ ಮಾಡ್ತಿದ್ದಾಗ ನಮ್ಗೆ ಅನಿಸುತ್ತೆ ಈ ಸಿನಿಮಾ ಒಂದು ರಾಜ ಮನೆತನದ್ದು, ಆಮೇಲೆ ಒಂದು ಕಾಡು ಒಂದು ಜನರ ಮಧ್ಯೆ ನಡೆಯುವಂಥ ಸ್ಟೋರಿ ಅಂದ್ಕೊಂಡು ಸಿನಿಮಾದ ಟ್ರೈಲರ್ನಲ್ಲೇ ಸ್ವಲ್ಪ ಗೊತ್ತಾಗುತ್ತೆ. ಅಂದರೆ ನಾವೇನು ಕಾಂತಾರ 1 ಸಿನಿಮಾ ಏನು ಟ್ರೈಲರ್ ಇರ್ತಲ್ಲ ಅದೇ ಥರದ ಒಂದು ಟ್ರೈಲರ್ ಬರುತ್ತೆ. ಬಟ್ ಇದು ಒಂದು ವಿಸುವಲ್ಸ್ಗಳು ಚೇಂಜ್ ಇದೆ. ಅಂದರೆ ಒಂದು ದೃಶ್ಯಾವಳಿಗಳು, ಆಮೇಲೆ ಒಂದು ಲೊಕೇಶನ್ಸ್ಗಳ ಪೂರ ಚೇಂಜ್ ಇದೆ. ಅಲ್ಲಿ ಕಾಡು ಕಮ್ಮಿ ಇತ್ತು, ಇಲ್ಲಿ ಕಾಡು ಜನರು ಮತ್ತು ಕಾಡಿನ ಮಧ್ಯೆ ಸಿನಿಮಾ ಚಿತ್ರೀಕರಣ ತುಂಬ ಇದೆ ಅಂತ ಹೇಳ್ಬೋದು. ಅಂದರೆ ಟ್ರೈಲರ್ನ ವೀಕ್ಷಣೆ ಮಾಡಿದಾಗ ಟೋಟಲ್ ಹೇಳಕ್ಕೆ ಬಂದರೆ ಸಿನಿಮಾದ ಒಂದು ಟ್ರೈಲರ್ ಅದ್ಭುತವಾಗಿ ಮೂಡ್ ಬಂದಿದೆ. ಸುಮಾರು ಜನ ವೇಟ್ ಮಾಡ್ತಾ ಇದ್ರು ಟ್ರೈಲರ್ ಬಗ್ಗೆ. ಆಮೇಲೆ ಸಿನಿಮಾದ ಒಂದು ರಿಲೀಸಿಂಗ್ ಡೇಟ್ ಕೂಡ ಮುಂಚಿತವಾಗಿ ಅದು ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಅಂದಾಗೆ ಅದೇ ಟೈಮಿಗೆ ಟ್ರೈಲರ್ ಒಂದು ರಿಲೀಸ್ ಮಾಡಿದರು. ಅದು ಕೂಡ ತುಂಬ ಖುಷಿ ವಿಚಾರ ಅಂತಲೇ ಹೇಳ್ಬೋದು. ಯಾಕಪ್ಪ ಅಂತಂದರೆ ಒಮ್ಮೆ ಟ್ರೈಲರ್ ಡೇಟ್ ಕೊಟ್ಟು 1 ತಾಸು ಅಥವಾ ಒಂದಿನ ಕೂಡ ಹೆಚ್ಚು ಕಮ್ಮಿ ಆಗ್ತಾ ಇರ್ತವೆ. ಬಟ್ ಈ ಟ್ರೈಲರ್ ಯಾವ ಒಂದು ಕ್ಷಣವೂ ಕೂಡ ಹೆಚ್ಚು ಕಮ್ಮಿ ಆಗಲಿಲ್ಲ. ಅದೇ ಟೈಮ್ಗೆ ಅವ್ರು ಹೇಳಿದ ಟೈಮಿಗೆ ಸಿನಿಮಾದ ಒಂದು ಟ್ರೈಲರು ಇದು ಬಿಡುಗಡೆ ಮಾಡಿದ್ದಾರೆ. ಇದು ತುಂಬ ಅದ್ಭುತವಾಗಿದೆ ಸಿನಿಮಾದ ಒಂದು ಟ್ರೈಲರು. ಹೆಚ್ಚಿಗೆ ಏನು ಹೇಳೋದೇನಿಲ್ಲ. ಟ್ರೈಲರ್ನ ವೀಕ್ಷಣೆ ಮಾಡಿದರೆ ನಾವು ಕೂಡ ಸಿನಿಮಾಕ್ಕೆ ಸುಮಾರು ಜನ ಬರ್ತಾರೆ ಅಂತ ಹೇಳ್ಬೋದು. ಅಂದರೆ ಈ ವರ್ಷ ಈ ಒಂದು ದಸರಾ ಜೊತೆಗೆ ಈ ಸಿನಿಮಾನ ನೋಡೋಕ್ಕೆ ಸುಮಾರು ಜನ ಕಾಯ್ತಾ ಇದ್ದಾರೆ. ಏನು 2022ರಲ್ಲಿ ಇದೇ ಮೂಮೆಂಟಿಗೆ ಕಾಂತಾರ ಸಿನಿಮಾ ರಿಲೀಸ್ ಆಗಿತ್ತು. ಅದೇನು ರಿಲೀಸ್ ಆಗಿ ಒಂದು ಒಳ್ಳೆ ರೆಸ್ಪಾನ್ಸ್ ಕೂಡ ಬಂತು, ಒಳ್ಳೆ ಕಲೆಕ್ಷನ್ ಕೂಡ ಮಾಡ್ತು. ಬಟ್ ಈ ಸಿನಿಮಾನು ಕೂಡ ಅದಕ್ಕಿಂತ ದುಪ್ಪಟ್ಟು ಕಲೆಕ್ಷನ್ ಮಾಡೋದ್ರಲ್ಲಿ ಯಾವುದೇ ರೀತಿ ಡೌಟ್ ಇಲ್ಲ ಅಂತ ಹೇಳ್ಬೋದು. ಬಟ್ ಆ ಥರದ ಒಂದು ಟ್ರೈಲರ್ ಮೂಡ್ ಬಂದಿದೆ. ಆ ಟ್ರೈಲರಲ್ಲಿ ಕೂಡ ಸ್ಟೋರಿ ಕೂಡ ತುಂಬ ಒಂದು ಗಟ್ಟಿಯಾಗಿದೆ ಅಂತ ಹೇಳ್ಬೋದು. ಆ ಟ್ರೈಲರ್ ನೋಡಿದಾಗ ನಾವು ಅನ್ಕೋಬೋದು ಈ ಥರ ಸ್ಟೋರಿ ಇರುತ್ತೆ ಅನ್ನೋದು. ಬಟ್ ಸಿನಿಮಾನ ವೀಕ್ಷಣೆ ಮಾಡಿದಾಗ ಕಂಪ್ಲೀಟಾಗಿ ಒಂದು ಒಳ್ಳೆ ಒಂದು ರಾಜರ ಮನೆತನ ಇರ್ಬೋದು, ಆಮೇಲೆ ಒಂದು ದೈವದ ಬಗ್ಗೆ ಇರ್ಬೋದು, ಒಂದು ಕಾಡಿನ ಒಂದು ಜನರ ಮಧ್ಯೆ ಇರ್ಬೋದು, ಅವರವರ ಮಧ್ಯೆ ಒಂದು ವಾರ ಆಗೋದಾಗಿರ್ಬೋದು. ಮತ್ತು ಏನಪ್ಪ ಅಂದರೆ ಒಂದು ಆ ಟ್ರೈಲರ್ ನೋಡಿದಾಗ ಗೊತ್ತಾಗುತ್ತೆ ಇದರ ಒಂದು ಸ್ಟೋರಿ ಬೇಸಲ್ಲಿ ತುಂಬ ಒಂದು ಅದ್ಭುತವಾಗಿ ಟ್ರೈಲರ್ನ ಮಾಡಿದ್ರೆ ಅಂತಲೇ ಹೇಳ್ಬೋದು. ಸಿನಿಮಾನು ಕೂಡ ತುಂಬ ಅದ್ಭುತವಾಗಿ ಇರುತ್ತೆ ಅಂತಲೂ ಕೂಡ ಹೇಳ್ಬೋದು. ಸ್ನೇಹಿತರೆ, ಇದಿಷ್ಟು ಒಂದು ಈ ಕಾಂತಾರ ಒಂದು ಸಿನಿಮಾದ ಒಂದು ಟ್ರೈಲರು. ಈ ಸಿನಿಮಾ 2ಕ್ಕೆ ರಿಲೀಸ್ ಆಗ್ತಾ ಇದೆ. 2ನೇ ತಾರೀಕು ಅಕ್ಟೋಬರ್ 2ಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ರಾಜ್ಯಾದ್ಯಂತ ಅಲ್ಲ, ಪ್ರಪಂಚದಾದ್ಯಂತ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಎಲ್ಲ ಭಾಷೆಯಲ್ಲಿ ಕೂಡ, ಅಂದರೆ ಈ ಪ್ಯಾಂಡ್ ಲೆವೆಲ್ ಏನು ರಿಲೀಸ್ ಆಗ್ತಾಯಿದೆ ಆ ಭಾಷೆಯಲ್ಲಿ ಕೂಡ ಸಿನಿಮಾ ಟ್ರೈಲರ್ ಕೂಡ ರಿಲೀಸ್ ಆಗಿದೆ, ಸಿನಿಮಾನು ಕೂಡ ರಿಲೀಸ್ ಆಗ್ತಿದೆ. ಸ್ನೇಹಿತರೆ, ಕಾಂತಾರ ಸಿನಿಮಾದ ಒಂದು ಟ್ರೈಲರ್ ನೋಡಿಲ್ಲಪ್ಪ ಅಂತ ನೋಡಿ ನಿಮಗೂ ಕೂಡ ತುಂಬ ಇಷ್ಟ ಆಗುತ್ತೆ. ಆಮೇಲೆ ಈ ವರ್ಷ ಈ ಒಂದು ದಸರಾ ಹಬ್ಬಕ್ಕೆ ಕಾಂತಾರ ಸಿನಿಮಾ ಜೊತೆ ಹಬ್ಬನ ಮಾಡೋಕ್ಕೆ ಸುಮಾರು ಜನ ಕಾಯ್ತಾ ಇದ್ದಾರೆ. ಅದೇ ಕೂಡ ತುಂಬ ಖುಷಿಯಿಂದನೇ ಹಬ್ಬ ಮಾಡ್ತಾರೆ ಅಂತ ಹೇಳ್ಬೋದು. ಟೋಟಲ್ ಹೇಳೋಕ್ಕಂದ್ರೆ ಸಿನಿಮಾದ ಒಂದು ಟ್ರೈಲರ್ ತುಂಬ ಅದ್ಭುತವಾಗಿ ಮೂಡ್ ಬಂದಿದೆ. ಸ್ನೇಹಿತರೆ, ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕೆ ಧನ್ಯವಾದ ಹೇಳ್ತಾ ವಿಡಿಯೋಲಿ ಏನು ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ.